ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಅಂದರೆ ಎಲ್ರಿಗೂ ಉಪಯುಕ್ತವಾಗಿರುವಂಥದ್ದೇ ವಿಡಿಯೋ. ಅದು ಏನಂತ ಹೇಳಿದರೆ, ಬರ್ತ್ಡೇಗೆ ಅಂದರೆ 1 ವರ್ಷ ಬರ್ತ್ಡೇಗೆ ಮಕ್ಕಳಿಗೆ ಏನೆಲ್ಲ ಕೊಡ್ಬೋದು. ತುಂಬ ಜನರಿಗೆ ಇದೆಲ್ಲ ಡೌಟ್ ಇರುತ್ತೆ. ಅಂದರೆ ದೇವರೇ ಬರ್ತ್ಡೇ ಕರೆದಿದ್ದಾರೆ, ಏನೆಲ್ಲ ಕೊಡ್ಬೋದು ಆ ಮಗುಗೆ. ಮೊದಲನೇದಾಗಿ ಹೇಳ್ತಾ ಇರೋದು ನಾನು ಗಂಡು ಮಕ್ಕಳಿಗೆ ನಾವು ಏನೆಲ್ಲ ಕೊಡ್ಬೋದು. ತುಂಬ ಜನರಿಗೆ ಬರ್ತ್ಡೇ ಅಂದ ತಕ್ಷಣ ಏನು ಕೊಡಬೇಕಂತಲೇ ಗೊತ್ತಾಗಲ್ಲ ಮಕ್ಕಳಿಗೆ. ಕೆಲವೊಬ್ಬರ ಹತ್ರ ದುಡ್ಡೇ ಇರಲ್ಲ, ಜಾಸ್ತಿ ದುಡ್ಡಿರಲ್ಲ, ಸ್ವಲ್ಪ ಬಜೆಟಲ್ಲಿ ಏನೆಲ್ಲ ಕೊಡಿಸ್ಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರನೇ ಇವತ್ತಿನ ಟಾಪಿಕ್ ಬಂದು ಮೊದಲನೇದಾಗಿ ನಾವು ಏನೆಲ್ಲ ಕೊಡ್ಬೋದು ಅಂತ ಹೇಳಿದರೆ, ನಂಬರ್ ನಾನು 10 ಬರ್ಕೊಂಡಿದ್ದೀನಿ ಏನೇನು ಬೇಕು ಅಂತ. ಅದು ನಾನು ನೋಟ್ಬುಕ್ ನೋಡಿ ಹೇಳ್ಬೋದು. ಹಾಗೆ ಮೊದಲನೇದಾಗಿ ಹಣ. ಅಂದರೆ ಹಣ ಕೊಟ್ಟರು ಏನೋ ಪ್ರಯೋಜನ ಆಗಲ್ಲ ಅಂತಲ್ಲ, 50 ರೂಪಾಯಿ ಕೊಟ್ಟರು ಅದು ತುಂಬಾ ಉಪಯುಕ್ತ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ಸಾಲ ಮಾಡಿ ಅವ್ರು ಬರ್ತ್ಡೇ ಮಾಡಿರ್ತೀವಿ, ಇಲ್ಲ ಎಲ್ಲೋ ಒಂದು ಸಂಘದಲ್ಲಿ ತೆಗ್ದು ಅದನ್ನು ನಾವು ಮಾಡಿರ್ತೀವಿ, ಅಲ್ಲೆಲ್ಲರೂ ಕೊಟ್ಟರೆ ಹಣ ಉಪಯುಕ್ತ ತುಂಬಾ ಆಗಿರುತ್ತೆ. ನೆಕ್ಸ್ಟ್ ಬಂದು ಬಂಗಾರ. ಇನ್ನು ತುಂಬ ಜನರು ಹಣ ಇದ್ದವರೆಲ್ಲ ಬಂಗಾರ ಕೊಡ್ತಾರೆ, ಇಲ್ಲ ಅಂತ ಹೇಳೋಕೆ ಏನಾಗಲ್ಲ, ಇದ್ದವ್ರು ಕೊಡ್ತಾರೆ. 3ನೇ ಪಾಯಿಂಟ್ ಬಂದು ಟವಲ್ ಆದರೂ ಕೂಡ ಆ ಮಗುಗೆ ತುಂಬಾ ಯೂಸ್ ಬರುತ್ತೆ. ಸ್ನಾನ ಮಾಡಿದ ತಕ್ಷಣ ಸ್ಮೂತ್ ಟವಲ್ ಬರುತ್ತೆ ಮಕ್ಕಳಿಗೆ ಅಂತ, ಅದು ತುಂಬ ಚೆನ್ನಾಗಿ ಇದು ಬರುತ್ತೆ ಅದು. 3ನೇದಾಗಿ ಟವಲ್ ಕೊಡ್ಬೋದು. 4ನೇದಾಗಿ ಕುರ್ಚಿ, ಅದನ್ನು ಕೂಡ ಕೊಡ್ಬೋದು ನಾವು. ಯಾಕೆ ಅಂದರೆ ಕೆಲವರು ದುಡ್ಡು ಒಂದು 500 ರೂಪಾಯಿ ಒಳಗೆ, 500 ರೂಪಾಯಿ ಮೇಲೆ ಎಲ್ಲ ಕೊಡಬೇಕಂತ ಇರುತ್ತೆ. ಆದರೆ ಅದ್ರ ತಕ್ಕಾಗೆ ಸಿಗತ್ತೆ. ಈಗ ಚಿಕ್ಕ ಮಕ್ಕಳು ಚೇರೆಲ್ಲ ಅಷ್ಟೇನಿಲ್ಲ. 3ನೇ ಆಪ್ಷನ್ ಆಗಿ ಚೇರು. ಆನಂತರ ಹಾಗೆಯೇ ಡೈರಿ ಮಿಲ್ಕ್ ಸೆಟ್ ಬರುತ್ತೆ ನೋಡಿ, ಅದು ಅಂದರೆ ಕಿಟ್ ಬರುತ್ತೆ ನೋಡಿ ಚಾಕ್ಲೇಟಿಂದೆಲ್ಲ, ಅದನ್ನು ಕೊಡ್ಬೋದು. ಆದ ನಂತರ ಸ್ವೆಟರ್. ಅಂದರೆ ಈಗ ಸ್ವೆಟರ್ನೆಲ್ಲ ಕೊಟ್ಟರೆ ಏನೋ ಕೆಲವರು ಹೇಳ್ಬೋದು, ಅಂದರೆ ಸ್ವೆಟರ್ ಅವರಿಗೆಲ್ಲ ಯೂಸ್ ಬರುತ್ತೆ. ಯಾಕೆ ಬರಲ್ಲ, ಚಳಿಗಾಲ ಬಂದೇ ಬರುತ್ತೆ ಅಲ್ವಾ. ಆನಂತರ ಸ್ವೆಟರ್ ಕೂಡ ಕೊಡ್ಬೋದು. ಆನಂತರ ಆಟಿಕೆ ಸಾಮಗ್ರಿಗಳು ಬರುತ್ತೆ ಗಂಡು ಮಕ್ಕಳಿಗೆ ಅಂತ. ಅಂದರೆ ಕಾರು, ಕೆಲವೊಂದು ಸರ್ತಿ ತುಂಬಾ ಬರುತ್ತೆ ಗಂಡು ಮಕ್ಕಳಿಗೆ, ಏನು ಸಿಗಲ್ಲ, ಕಾರ್ಗಳು ಸಿಗುತ್ತೆ. ಅಂದರೆ ಆಟಿಕೆ ಸಾಮಾನುಗಳು ಬರುತ್ತೆ ನೋಡಿ, ಅದು ಸಿಂಗಲ್ ತೊಗೊಂಡು ಒಂದು ಬಾಕ್ಸ್ ಎಲ್ಲ ಹಾಕಿ ಅದನ್ನು ಕೂಡ ಮಾಡಿಕೊಡ್ಬೋದು. ಆನಂತರ ಸ್ಟೀಲ್ ಬಾಟಲ್ ಅಂತ ಬರುತ್ತೆ, ಈಗ ಥರ್ಮಸ್ ಥರ ಬರುತ್ತೆ ಬಾಟಲು, ಅದನ್ನು ಕೂಡ ಚಲೋ ಬರುತ್ತೆ, ಅದನ್ನು ಕೂಡ ಕೊಡ್ಬೋದು. ಕೆಲವರು ತಿಳ್ಕೊಳ್ತಾರೆ, ಇದೆಲ್ಲ ಏನು ಮೇಡಮ್ ನೀವು ಹೇಳ್ತಿದ್ದೀರಾ, ಸಣ್ಣದೇಯಾ ಅಂತ. ಅಂದರೆ ದೊಡ್ಡದೆಲ್ಲ ಅದು ನಾವೆಲ್ಲ ದೊಡ್ಡವ್ರ ಹತ್ರ ಏನು ಕೊಡೋಕ್ಕಾಗಲ್ಲ, ಆದರೆ ಚಿಕ್ಕವ್ರ ಹತ್ರ ಆದರೂ ಕೊಡಲಿಕ್ಕಾದರೂ ಆಗಬೇಕಲ್ವ. ಸ್ಟೀಲ್ ಬಾಟಲ್ ಕೂಡ ಸಿಗುತ್ತೆ. ಸ್ಟೀಲ್ ಬಾಟಲಿಗೂ ಏನು ಕಡಿಮೆ ಏನಿಲ್ಲ ರೇಟ್. ಈಗ ಒಂದು 200, 250, 300 ಹತ್ರನೇ ಇದೆ. ಅದು ನೋಡಿದೆ ನಾನು ಮೊನ್ನೆ ಅಷ್ಟೇ ಒಂದು ನೋಡ್ಕೊಂಬಂದಿದ್ದೆ. ಆವಾಗ ಒಂದು 300, 350 ಏನೋ ಇತ್ತೇನೋ ಅದಕ್ಕೆ ನಾನು ಕೇಳಿದಾಗ. ನಂತರ ಪಕ್ಷಿಗಳ ಪರಿಚಯದ ಬುಕ್ ಸಿಗತ್ತೆ ನೋಡಿ, ಪಕ್ಷಿಗಳ ಪರಿಚಯ, ತರಕಾರಿ ಬುಕ್ಸ್ ಇರ್ಬೋದು. ಇದು ಹೆಣ್ಣು ಅಥವಾ ಗಂಡು ಇಬ್ಬರಿಗೂ ಕೂಡ ಕೊಡ್ಬೋದು. ಹೆಣ್ಣು ಮಕ್ಕಳಿಗೂ ಕೊಡ್ಬೋದು, ಗಂಡು ಮಕ್ಕಳಿಗೂ ಕೊಡ್ಬೋದು. ಯಾಕಂತ ಹೇಳಿದರೆ, ಈಗ ಉದಾಹರಣೆಗೆ ಒಂದು ತೋರಿಸ್ತೀನಿ ನೋಡಿ. ಈಗ ಪಕ್ಷಿಗಳ, ಪ್ರಾಣಿಗಳ ಮತ್ತು ABCD ಇದು ಬುಕ್ ಎಲ್ಲ ಬರುತ್ತೆ. ನಾನು ಒಂದು ಮಗನಿಗೆ ತರಿಸಿದ್ದೆ. ಅದೇ ನೋಡಿ, ಇದು ತೋರಿಸ್ತೀನಿ ಯಾವ ಥರ ಅಂತ ಹೇಳಿದರೆ, ಇದು ನೋಡಿ ಕಾಣಿಸ್ತಿರ್ಬೋದಾ, ABCD ಉಲ್ಟಾ ಇದ್ದು ಏನೋ ಗೊತ್ತಿಲ್ಲ, ಹೀಗಿರ್ಬೋದು, ಸಾರಿ. ನೋಡಿ ಈ ಥರ ಬುಕ್ಸ್ ಬರುತ್ತೆ. ಈ ಥರದ್ದು ನೀವು ಅವರಿಗೆಲ್ಲ ಕೊಡಿಸ್ಬೋದು. ಯಾಕಂತ ಹೇಳಿದರೆ ಅವ್ರಿಗೆ ತುಂಬ, ಈಗ ಅಲ್ಲದೆ ಇದ್ರೂ ಮುಂದೆ ಆದರೂ ಅವರಿಗೆ ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ತುಂಬಾ ಬರುತ್ತೆ. ಅದು ಓದಿಸುವಾಗ ಎಲ್ಲ ಅಂಗನವಾಡಿಗೆಲ್ಲ, UKG LKGಗೆಲ್ಲ ಮಕ್ಕಳಿಗೆಲ್ಲ ಪ್ರಾಣಿಗಳ, ಪಕ್ಷಿಗಳ ಅದೆಲ್ಲ ಪರಿಚಯ ಮಾಡಿಸ್ದಂಗೂ ಆಗತ್ತೆ. ಹಾಗೆಯ ಪಾತ್ರೆ ಅಂತ ಹೇಳಿದರೆ, ನಾನು ದೊಡ್ಡ ಪಾತ್ರೆಗಳು ಏನೇ ಹೇಳ್ತಿಲ್ಲ, ಚಿಕ್ಕದಾಗಿ ಬರುತ್ತೆ ನೋಡಿ, ಲೋಟ, ಪ್ಲೇಟ್ಸು. ಮತ್ತು ಈಗ ಮಕ್ಕಳಿಗಂತಲೇ ತುಂಬ ಪ್ಲೇಟ್ಸ್ಗಳು, ಲೋಟಗಳು ಎಲ್ಲ ಬರ್ತಾ ಇದೆ. ಹಾಗಾಗಿ ಪಾತ್ರೆಗಳು ಕೊಡ್ಬೋದು. ಅಂದರೆ ಅವ್ರಿಗೆ ಊಟಕ್ಕೆ ಅಂತ ಇರುತ್ತೆ ನೋಡಿ, ತಿಂಡಿಗೆ, ಊಟಕ್ಕೆ ಅಂತ ಅವ್ರಿಗೆ ಕೊಡ್ಬೋದು. ಅದ್ರ ಮೇಲೆ ಹೆಸರಿಟ್ಟರೆ ಇವ್ರು ಕೊಟ್ಟಿದ್ರು ಮಗನಿಗೆ ಅಂತ ಆ ತಾಯಿ ಕೂಡ ಅವ್ರು ನೆನಪಿಟ್ಟುಕೊಂಡು ಅವ್ರು ಕೊಡ್ತಾರೆ. ಹಾಗೆ ಆಯಿತು, 10 ಪಾಯಿಂಟ್ಸ್ ಆಯ್ತು ಇರಬೇಕು ಹೆಚ್ಚಾಗಿ. ನೋಡಿ ಇಷ್ಟೆಲ್ಲ 1 ವರ್ಷದ ಮಕ್ಕಳಿಗೆಲ್ಲ ಗಿಫ್ಟನ್ನು ನಾವು ಕೊಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಎಲ್ರಿಗೂ ಉಪಯುಕ್ತ ಆಗುತ್ತೆ. ಯಾಕಂತ ಹೇಳಿದರೆ, ನಾನು ಮೈದನ ಬರ್ಡೇಗೆ 5 ವರ್ಷದ ಬರ್ಡೇಗೆ
ಏನು ಕೊಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲಿ. ಏನು ಅಂತ ಸರ್ಚ್ ಮಾಡ್ಯಾರು ಒಂದು ಮೊಬೈಲ್ ಯೂಟ್ಯೂಬಲ್ಲಿ ಒಬ್ಬರಾದರೂ ಆ ಥರ ವೀಡಿಯೋ ಹಾಕಲೇ ಇಲ್ಲ. ಹಾಗಾಗಿ ನನ್ನ ತಲೆಗೆ ಬಂತು ಮಕ್ಕಳಿಗೆಲ್ಲ ಏನೆಲ್ಲ ಕೊಡ್ಬೋದು ಅಂತ. ಆವಾಗ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ತುಂಬ ಜನರಿಗೆ ತಲುಪೋ ಹಾಗೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ ಒತ್ತಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲರೂ ಹೇಗೆ ಅಂತ ಒಂದು ಮೆಸೇಜ್ ಹಾಕಿ.